ಸ್ನೇಹಿತರೆ, ಈ ವಿಡಿಯೋ ತಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳನ್ನು ನಿಯಂತ್ರಿಸಲು ಹೋರಾಡುತ್ತಿರುವವರಿಗೆ. ನೀವು ತುಂಬಾ ಪ್ರಯತ್ನಿಸಿದರೂ ಕೂಡ ಆಲೋಚನೆಗಳನ್ನು ತಳ್ಳಿಹಾಕಲು ಸಾಧ್ಯವಾಗದಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿರಿ. ಒಮ್ಮೆ ಒಬ್ಬ ವ್ಯಕ್ತಿ ಸದಾ ದುಃಖ ಮತ್ತು ಚಿಂತೆಗಳಲ್ಲಿ ಮುಳುಗಿದ್ದ. ಆತನು ಸಹಾಯಕ್ಕಾಗಿ ಒಬ್ಬ ಜ್ಞಾನಿಯಾದ ಗುರುವನ್ನು ಭೇಟಿಯಾದ. ಆತನು ಗುರುವರಿಗೆ ಹೇಳಿದ, ಸ್ವಾಮಿ, ನನ್ನ ಮನಸ್ಸು ಯಾವಾಗಲೂ ನಕಾರಾತ್ಮಕ ಆಲೋಚನೆಗಳಿಂದ ತುಂಬಿರುತ್ತದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಅವು ನನ್ನನ್ನು ಬಿಡುವುದಿಲ್ಲ. ದಯವಿಟ್ಟು ಮನಸ್ಸಿಗೆ ಶಾಂತಿ ತರಲು ನನಗೆ ಸಲಹೆ ನೀಡಿ. ಗುರುವು ಸಹಾನುಭೂತಿಯಿಂದ ಆ ವ್ಯಕ್ತಿಯ ಮಾತುಗಳನ್ನು ಆಲಿಸಿ ಅವನನ್ನು ಹತ್ತಿರದ ಕೆರೆಯ ಕಡೆಗೆ ಕರೆದೊಯ್ದರು. ಅಲ್ಲಿ ಕೆಲವು ಜನರು ಎಮ್ಮೆ ಮತ್ತು ಎತ್ತುಗಳನ್ನು ತೊಳೆಯುತ್ತಿದ್ದರು. ಅವರ ಚಲನೆಯಿಂದ ಕೆರೆಯ ನೀರು ಮಣ್ಣಾಗಿ ಕೆಳಗೆ ಏನೂ ಕಾಣುತ್ತಿರಲಿಲ್ಲ. ಗುರುವು ಆ ವ್ಯಕ್ತಿಯನ್ನು ಕೇಳಿದರು, ನೀನು ಈ ಕೆರೆಯ ತಳವನ್ನು ಕಾಣಬಹುದೇ? ಅವನು ಹೇಳಿದ, ಇಲ್ಲ, ನನಗೆ ಏನೂ ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಆಮೇಲೆ ಗುರುವು ಅವನನ್ನು ಕೆರೆಯೊಳಗೆ ಹೋಗಿ ತಳವನ್ನು ನೋಡಲು ಹೇಳಿದರು. ಆತನು ಕೆರೆಯೊಳಗೆ ಹೋದ, ಆದರೆ ಆತನು ಹೆಚ್ಚು ಚಲಿಸಿದಂತೆ ನೀರು ಇನ್ನೂ ಮಣ್ಣಾಯಿತು. ತಲೆಯನ್ನು ನೀರಿನೊಳಗೆ ಹಾಕಿದರೂ ಕೂಡ ಏನೂ ಕಾಣಿಸಲಿಲ್ಲ. ನಿರಾಶೆಯಿಂದ ಹೊರಬಂದು ಅವನು ಹೇಳಿದ, ಸ್ವಾಮಿ, ನನಗೆ ನೀರಿನಲ್ಲಿ ಏನೂ ಕಾಣಿಸಲಿಲ್ಲ. ಗುರುವು ನಗುತ್ತಾ ಅವನನ್ನು ತಮ್ಮ ಬಳಿಯಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಅವರು ಇಬ್ಬರು ಶಾಂತವಾಗಿ ಕೆರೆಯ ಪಕ್ಕದಲ್ಲಿ ಕುಳಿತರು. ಸಮಯ ಕಳೆಯುತ್ತಿದ್ದಂತೆ ಜನರು ಕೆರೆಯಿಂದ ಹೊರಟರು. ನೀರು ನಿಧಾನವಾಗಿ ಶಾಂತವಾಯಿತು. ಮಣ್ಣು ಕೆಳಗೆ ನೆಲೆಸಿತು. ನೀರು ಪಾರದರ್ಶಕವಾಯಿತು. ನಂತರ ಗುರುವರು ಕೇಳಿದರು, ಈಗ ನೀನು ಕೆರೆಯ ತಳವನ್ನು ಕಾಣಬಹುದೇ? ಈ ಬಾರಿ ಅವನು ಹೇಳಿದ, ಹೌದು ಸ್ವಾಮಿ, ಈಗ ನನಗೆ ತಳ ಸ್ಪಷ್ಟವಾಗಿ ಕಾಣುತ್ತಿದೆ. ಸಣ್ಣ ಮೀನುಗಳು ಈಜಾಡುತ್ತಿರುವುದು ಕಾಣಿಸುತ್ತಿದೆ. ಅದಕ್ಕೆ ಗುರುವರು ಹೇಳಿದರು, ಮಗನೇ, ಕೆರೆಯಂತೆಯೇ ನಮ್ಮ ಮನಸ್ಸು ಕೂಡ. ನಾವು ಅತಿಯಾಗಿ ಕೆಟ್ಟ ಆಲೋಚನೆಗಳನ್ನು ತಳ್ಳಿಹಾಕಲು ಯತ್ನಿಸಿದರೆ ಅವು ಇನ್ನೂ ಬಲವಾಗುತ್ತವೆ, ಕೆರೆಯ ಮಣ್ಣಿನಂತೆ. ಇದನ್ನೇ ವಿರುದ್ಧ ಪರಿಣಾಮದ ನಿಯಮ ಎಂದು ಕರೆಯಲಾಗುತ್ತದೆ. ನೀನು ಏನನ್ನಾದರೂ ಬಲವಂತವಾಗಿ ಹುಡುಕಿದರೆ ಅದು ಇನ್ನೂ ಸಿಗುವುದಿಲ್ಲ. ಅದೇ ರೀತಿ ನಕಾರಾತ್ಮಕ ಆಲೋಚನೆಗಳನ್ನು ತಳ್ಳಿಹಾಕಲು ಪ್ರಯತ್ನಿಸಿದರೆ ಅವು ಇನ್ನೂ ಬಲವಾಗಿ ಬರುತ್ತವೆ. ಆದ್ದರಿಂದ ಅವುಗಳ ವಿರುದ್ಧ ಹೋರಾಡದೆ ಅವನ್ನು ಸ್ವಲ್ಪ ಕಾಲ ಬಿಡು. ಸಮಯ ಕಳೆದಂತೆ ಅವು ನಿಧಾನವಾಗಿ ಶಕ್ತಿಯನ್ನು ಕಳೆದುಕೊಂಡು ಸ್ವತಃ ಮಾಯವಾಗುತ್ತವೆ. ಆ ವ್ಯಕ್ತಿ ಅರ್ಥ ಮಾಡಿಕೊಂಡ, ತನ್ನ ಮನಸ್ಸಿನ ವಿರುದ್ಧ ಹೋರಾಡಬೇಕಿಲ್ಲ, ಬದಲಾಗಿ ತನ್ನೊಳಗೆ ಶಾಂತಿಯನ್ನು ಹುಡುಕಬೇಕಾಗಿದೆ. ಆಲೋಚನೆಗಳು ಸ್ವತಃ ಮಾಯವಾಗುತ್ತವೆ. ಸ್ನೇಹಿತರೆ, ಇಡೀ ಲೋಕದಲ್ಲಿ ಕೋಟ್ಯಾಂತರ ಜನರು ನಕಾರಾತ್ಮಕ ಆಲೋಚನೆಗಳಿಂದ ನರಳುತ್ತಿದ್ದಾರೆ. ಅವರು ಮಾಡುವ ತಪ್ಪು ಎಂದರೆ ತಮ್ಮ ಮನಸ್ಸಿನ ವಿರುದ್ಧ ಹೋರಾಡುವುದು. ಉದಾಹರಣೆಗೆ, ಕೋತಿಯನ್ನು ಯೋಚಿಸಬೇಡ ಎಂದು ನಿನಗೆ ಹೇಳಿದರೆ ನೀನು ಕೋತಿಯನ್ನು ಯೋಚಿಸದೇ ಇರಬಹುದೇ? ಸಾಧ್ಯವಿಲ್ಲ, ಏಕೆಂದರೆ ಕೋತಿಯ ಚಿತ್ರ ಮನಸ್ಸಿನಲ್ಲಿ ಮೂಡಿದ ತಕ್ಷಣ ಅದನ್ನು ತಳ್ಳಿಹಾಕಲು ಮಾಡಿದ ಪ್ರಯತ್ನವೇ ಅದನ್ನು ಇನ್ನೂ ಬಲಪಡಿಸುತ್ತದೆ. ಇದನ್ನೇ ತತ್ವಜ್ಞಾನಿ ಆಲನ್ ವಾಟ್ಸ್ ಅವರು ಹೇಳಿದ ಬ್ಯಾಕ್ವರ್ಡ್ ಲಾ, ಹಿಂದಿನ ನಿಯಮ. ಅಂದರೆ ನಾವು ಏನನ್ನಾದರೂ ಹೆಚ್ಚು ಬಯಸಿದಂತೆ ಅದು ಇನ್ನೂ ದೂರ ಸರಿಯುತ್ತದೆ. ಉದಾಹರಣೆಗೆ, ನಿನಗೆ ಸಂಪತ್ತು ಬೇಕು ಎಂಬ ಆಸೆ ಹೆಚ್ಚಾದರೆ ನಿನಗೆ ದೊರೆತ ಹಣ ಸಾಕಾಗುವುದಿಲ್ಲ, ಇನ್ನೂ ಬಡವನಂತೆ ಅನ್ನಿಸುತ್ತವೆ. ಆದ್ದರಿಂದ ಫಲದತ್ತಾಸೆಯಾಗದೆ ಸರಿಯಾದ ಕಾರ್ಯವನ್ನು ಮಾಡುತ್ತಾ ಹೋದರೆ ಸಾಕು, ಫಲ ಸ್ವತಃ ಬರುತ್ತದೆ. ಮತ್ತೊಂದು ಉದಾಹರಣೆ, ನೀನು ಈಜು ಬಾರದವನಾಗಿದ್ದರೆ ನೀರಿನಲ್ಲಿ ತಲೆಯನ್ನು ಮೇಲೇಳಿಸಲು ಹೆಚ್ಚು ಪ್ರಯತ್ನಿಸಿದರೆ ಮುಳುಗುತ್ತೀಯೆ. ಆದರೆ ಶಾಂತವಾಗಿ ಬಿಡಿಸಿದರೆ ನೀನು ಸ್ವತಃ ತೇಲುತ್ತೀಯೆ. ಹಾಗೆಯೇ ಒಬ್ಬ ಹುಡುಗಿಯ ಮೇಲಿನ ಪ್ರೀತಿಯನ್ನು ಬಲವಂತವಾಗಿ ತೋರಿಸಿದರೆ ಆಕೆ ದೂರ ಹೋಗುತ್ತಾಳೆ. ಆದರೆ ಅದನ್ನು ಬಲವಂತವಾಗಿ ಬೇಡದೆ ಬಿಡಿಸಿದರೆ ಆಕೆಗೆ ಸ್ವಾಭಾವಿಕವಾಗಿ ಆಕರ್ಷಣೆ ಹುಟ್ಟಬಹುದು. ಈ ತತ್ವವು ನಮಗೆ ಸೋಮಾರಿತನವನ್ನು ಕಲಿಸುವುದಿಲ್ಲ. ಅದು ಫಲದ ಆಸೆಯನ್ನು ಬಿಟ್ಟು ಪ್ರಕ್ರಿಯೆಯ ಮೇಲೆ ಗಮನ ಕೊಡು ಎಂದು ಕಲಿಸುತ್ತದೆ. ಹೀಗೆ ಮಾಡಿದಾಗ ಎಂದಿಗೂ ಅಸಮಾಧಾನವಾಗುವುದಿಲ್ಲ. ನಮ್ಮ ಮನಸ್ಸಿನಲ್ಲಿ ಈ ತತ್ವವನ್ನು ಅಳವಡಿಸಿದರೆ ನಕಾರಾತ್ಮಕ ಆಲೋಚನೆಗಳನ್ನು ನಿಯಂತ್ರಿಸಲು ಸುಲಭವಾಗುತ್ತದೆ. ಬ್ಯಾಕ್ವರ್ಡ್ ಲಾ ನಮಗೆ ಕಲಿಸುವುದು, ನೀನು ಏನನ್ನಾದರೂ ಪಡೆಯಲು ಬಯಸದಿದ್ದಾಗಲೇ ಅದು ನಿನಗೆ ಸಿಗುತ್ತದೆ, ಏಕೆಂದರೆ ನೀನು ಕಡಿಮೆ ಬಯಸಿದಂತೆ ಹೆಚ್ಚು ಪಡೆಯುತ್ತೀಯೆ.